ನಮಸ್ತೆ ಸಮಸ್ತ ಕನ್ನಡ ನಾಡಿನ ಎಲ್ಲ ವಕೀಲರಿಗೂ ನಾವು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಹೇಳಿರುವ ಹಾಗೆ ಕಂಪ್ಲೀಟ್ ಆಗಿ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ದೀವಿ. ಇವತ್ತು ಪರ್ಟಿಕ್ಯುಲರ್ ಆಗಿ ಕಾನ್ಸ್ಟಿಟ್ಯೂಷನ್ ಲಾ 2ದಲ್ಲಿ ಏನೇನು ಸಿಲೆಬಸ್ ಇದೆ ಅಂತ ನೋಡೋಣ. ಈ ಕಾನ್ಸ್ಟಿಟ್ಯೂಷನ್ ಲಾ 2 ಸಿಲೆಬಸ್ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ, 3 ಇಯರ್ಸಿಗ ಮತ್ತು 5 ಇಯರ್ಸಿಗ ಸರ್ ಇಬ್ಬರಿಗೂ ಕೂಡ ಸೇಮ್ ಸಿಲೆಬಸ್ ಆಯಿತಾ. ಕಾನ್ಸ್ಟಿಟ್ಯೂಷನ್ ಲಾ 2 ಅಂತ ಬಂತು ಅಂತಂದರೆ ಇಬ್ಬರಿಗೂ ಕೂಡ ಸೇಮ್ ಸಿಲೆಬಸ್. ಓಕೆ, ಇಸ್ ಇಟ್ ಕ್ಲಿಯರ್? So now you are moving to the syllabus copy. The syllabus copy is said that the unit 1, 2, 3, 4, 5 ಅಂತ ಇದೆ. ಅದರಲ್ಲಿ ಯೂನಿಟ್ 1 ಏನು ಹೇಳುತ್ತೆ, 2 ಏನು ಹೇಳುತ್ತೆ, 3 ಏನು ಹೇಳುತ್ತೆ, 4 ಏನು ಹೇಳುತ್ತೆ, 5 ಏನು ಹೇಳುತ್ತೆ. ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಡಿಕೋಡೆಡ್ ಸಿಲೆಬಸ್ ಏನಿದೆ ಅಂತ ನೋಡೋಣ ಇವತ್ತು. ಅಂತಂದರೆ ಸಿಲೆಬಸ್ನೇ ಡಿಬಗ್ ಮಾಡಿ ನೋಡೋಣ. ಅಂತಂದರೆ ನಿಮ್ಮ ಸಿಲೆಬಸ್ ಕಾಪಿ ಓಪನ್ ಮಾಡಿ ನೋಡಿದಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸಣ್ಣ ಪ್ಯಾರಾದಲ್ಲಿ 3 ರಿಂದ 4 ಲೈನ್ ಕೊಟ್ಟಿರ್ತಾರೆ. ಅರ್ಥ ಆಗುತ್ತಾ ನಿಮಗೆ? ಇಲ್ಲ. ಸೊ ಅದು ಅರ್ಥ ಆಗದೆ ಇರೋದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಡಿವೈಡ್ ಮಾಡಿಬಿಟ್ಟು ಇಷ್ಟಿಷ್ಟೇ ಇರೋದು ಅಂತ ನಾವು ಸಿಂಪ್ಲಿಫೈ ಮಾಡಿಬಿಟ್ಟು ನಿಮಗೆ ಸಿಲೆಬಸ್ನ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಈಗ ನೋಡಿ, ಸಿಲೆಬಸಲ್ಲಿ ಏನಿದೆ, ಯೂನಿಟ್ 1 ಅಂತ ಓಪನ್ ಮಾಡಿದ ತಕ್ಷಣ ನೀವು ಫೆಡರಲ್ ಸಿಸ್ಟಮ್ ಅಂತ ಇದೆ. ಫಸ್ಟ್ ಥಿಂಗ್ ಕಾನ್ಸ್ಟಿಟ್ಯೂಷನ್ ಲಾ 2 ಏನಿದೆ ಅದು ಬಂದ್ಬಿಟ್ಟು ಆರ್ಟಿಕಲ್ 52 ಇಂದ 395 ತನಕ ಇದೆ. ಸರ್ ಏನು ಸರ್ ಇದು ನೋಡೋಕೆ ಸುಮಾರಿದೆ, ಆರ್ಟಿಕಲ್ 52 ಇಂದ 395 ತನಕ ಓದೋದೇನು ತಮಾಷೆನಾ? ಫಸ್ಟ್ ಸೆಮಿಸ್ಟರ್ ಆರ್ಟಿಕಲ್ 1 ಇಂದ 51 ತನಕ ಓದಿದ ಜ್ಞಾಪಕ ಇದೆ. ಆದರೆ ಅದು 1 ರಿಂದ 151 ತನಕನೇ ಹೆವಿ ಆಗಿಬಿಟ್ಟಿತ್ತು, ನಮಗೆ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಿಲ್ಲ. 52 ಇಂದ 395 ಎಲ್ಲಿ ಜ್ಞಾಪಕ ಇಡೋಣ? ಆ ರೀತಿಯಾದಂತಹ ಎಲ್ಲ ಆರ್ಟಿಕಲನ್ನ, ಎಲ್ಲ ಕಾನೂನನ್ನ ಇರುವಂಥ, ನಾನು ಆಲ್ರೆಡಿ ಒಂದರಲ್ಲಿ ಹೇಳಿದ್ದೆ, ನಮ್ಮ ದೇಶದಲ್ಲಿ 1200 ಕಾನೂನುಗಳಿದೆ ಅಂತ. ಎಲ್ಲದನ್ನೂ ಜ್ಞಾಪಕ ಇಟ್ಕೊಳ್ಳೋ ಅಷ್ಟು ಅಡ್ವೊಕೇಟ್ಸ್ಗಳು ಅವರೆಲ್ಲ ರೋಬೋಟ್ಸ್ಗಳಲ್ಲ. ಆದರೆ ಯಾವುದು ಏನು, ಯಾವ ವಿಷಯ ಎಲ್ಲಿ ಹುಡುಕಾಡುವಂಥದ್ದು, ಏನು ನಾನು ಹುಡುಕಾಡ್ಬಿಟ್ಟು ಯಾವ ಕೇಸ್ ಬಂದಾಗ ಎಲ್ಲಿ ಯಾವ ಬುಕ್ಕನ್ನು ತಗೊಂಡು ಸೆಕ್ಷನ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಗೊತ್ತಾಗೋನೇ ಅಡ್ವೊಕೇಟ್. ಸೊ ಇದೇ ರೀತಿ 52 ಇಂದ 395 ತನಕ ಇದರಲ್ಲಿ ಸಮ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಿದೆ. ಆ ಆರ್ಟಿಕಲ್ಸ್ಗಳು ಡೀಪಾಗಿ ಸ್ಟಡಿ ಮಾಡ್ತೀರಾ. ಅದು ಆ್ಯಸ್ ಪರ್ ಸಿಲೆಬಸ್ ಕಾಪಿ ಪ್ರಕಾರ, ನಮ್ಮದು ಕೂಡ ಅಷ್ಟೇ, ಕೋಚಿಂಗ್ ಕೂಡ ಆ್ಯಸ್ ಪರ್ ಸಿಲೆಬಸ್ ಕಾಪಿ ಪ್ರಕಾರನೇ ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಸಿಲೆಬಸ್ ಕಾಪಿ ಅಷ್ಟೇ ಅಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಕೂಡ ಪ್ಯಾರಲಲ್ಲಿ ತೊಗೊಂಡು ಹೋಗ್ತಾ ಇರ್ತೀವಿ. ಒನ್ಸ್ ನೀವೇನಾದರೂ ನಮ್ಮ ಜೊತೆ ಕೋಚಿಂಗ್ ಫಿನಿಶ್ ಮಾಡಿಕೊಂಡ್ರೆ ಒಬ್ವಿಯಸ್ಲಿ ನಿಮ್ಮ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಯಾವುದೇ ರೀತಿ ಬೇರೆ ಓದುವಂಥ ಅವಶ್ಯಕತೆ ಬೀಳೋದಿಲ್ಲ. ಓಕೆ, ಲೆಟ್ ಇಟ್ ವಾಟ್ ಎವರ್ ಮೇಡ್ ಬಿ. ಈಗ ನಾವೇನು ಮಾಡೋಣ ಅಂತಂದರೆ ಸಿಲೆಬಸ್ ಬರೋಣ, ಮತ್ತೆ ಒಂದ್ಸಲ ಬ್ಯಾಕ್ ನಮ್ಮ ಪಾಠಕ್ಕೆ ಬರೋಣ. ಸೊ ಅದರಲ್ಲಿ ಯೂನಿಟ್ 1 ಬಂದ್ಬಿಟ್ಟು ಫೆಡರಲ್ ಸಿಸ್ಟಮ್ ಅಂತ ಇದೆ. ಓಕೆ, ಫೆಡರಲ್ ಸಿಸ್ಟಮ್ ಅಂತಂತಂದರೆ ಸಂಯುಕ್ತ ವ್ಯವಸ್ಥೆ ಅಂತ ಕರೀತಾರೆ. ಇದು ಟ್ರಾನ್ಸ್ಲೇಷನಲ್ಲಿ ಅದೇ ರೀತಿ ಬಂದಿದೆ. ಇದನ್ನ ಸಂಯುಕ್ತ ವ್ಯವಸ್ಥೆ ಅಂತ ತಗೊಳ್ಳಿ. ಓಕೆ, ಅಂತಂದರೆ ಸಂಯುಕ್ತ ವ್ಯವಸ್ಥೆ ಯಾವ್ದ್ರ ಮಧ್ಯೆ ಸಂಯುಕ್ತ ವ್ಯವಸ್ಥೆ? ಸಿಂಪಲ್ಲು, ಸ್ಟೇಟು ಮತ್ತು ಸೆಂಟ್ರಲ್ಲು ಇವೆರಡರ ಮಧ್ಯೆನೇ ಸಂಯುಕ್ತ ವ್ಯವಸ್ಥೆ ಆಗಬೇಕಾಗಿರೋದು. ಒಂದು ಸೆಂಟ್ರಲ್ ಇರುತ್ತೆ, ಇನ್ನೊಂದು ಸ್ಟೇಟ್ ಇರುತ್ತೆ. ಇಬ್ಬರು ಕೂಡ ಒಂದು ಸಂಯುಕ್ತ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಈ ಸಂಯುಕ್ತ ವ್ಯವಸ್ಥೆಯ ನೆಕ್ಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ ಅಂತ, ಕೇಂದ್ರ ಮತ್ತು ರಾಜ್ಯದ ನಡುವೆ ಇರುವ ಸಂಬಂಧ. ಅಂತಂದರೆ ಈಗ IAS ಆಫೀಸರು ಸೆಂಟರಿಂದ ಅಪಾಯಿಂಟ್ ಆಗಿರ್ತಾರೆ, ಬಂದುಬಿಟ್ಟು ರಾಜ್ಯದಲ್ಲಿ ವರ್ಕ್ ಮಾಡ್ತಿರ್ತಾರೆ. IPS ಆಫೀಸರ್ ಸೆಂಟರಿಂದ ಬಂದಿರ್ತಾರೆ, ರಾಜ್ಯದಲ್ಲಿ ಬಂದು ಅಪಾಯಿಂಟ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟು ಬೇಕಾದಾಗ ಇವ್ರನ್ನ ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ಆಯ್ತು, ಇವ್ರ ಸ್ಯಾಲ್ರಿ ಗಿಲ್ರಿ ಎಲ್ಲ ಇಲ್ಲಿರುತ್ತೆ, ಅದೆಲ್ಲ ಬೇರೆ ಬೇರೆ ಕಂಡೀಷನ್ಸು. ಅದಾದಮೇಲೆ ಟ್ಯಾಕ್ಸ್ ರೆಜಿಮ್ ಅಂತ ಬರುತ್ತೆ. ಟ್ಯಾಕ್ಸ್ ಏನು ಹೇಳಿ, ಎಲ್ಲಿ ಟ್ಯಾಕ್ಸನ್ನು ಸೆಂಟ್ರಲ್ ತೊಗೊಂಡು ಸೆಂಟ್ರಲ್ಲಿ ಎಷ್ಟು ಸ್ಟೇಟಿಗೆ ಕೊಡ್ತಾ ಇದೆ, ಸ್ಟೇಟಿಂದ ವಸೂಲಿ ಮಾಡಿ ಸೆಂಟ್ರಲಿಗೆ ಎಷ್ಟು ಕೊಡ್ತಾ ಇದೆ, ಸೆಂಟ್ರಲಿಂದ ಸ್ಟೇಟಿಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗ್ತಾ ಇದೆ. ಅದಾದಮೇಲೆ ಇದು ಕಾನೂನುಗಳು, ಲೆಜಿಸ್ಲೇಟಿವ್ ಕಾನೂನುಗಳು ಯಾವ ರೀತಿ, ಸೆಂಟ್ರಲಲ್ಲಿ ತಂದಂಥ ಕಾನೂನುಗಳು ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಅಪ್ಲಿಕೇಬಲ್ ಆಗುತ್ತೆ, ರಾಜ್ಯದಲ್ಲಿ ಕಾನೂನು ತಂದ ಸೆಂಟ್ರಲಿಗೆ ಏನಾದರೂ ಅಪ್ಲಿಕೇಬಲ್ ಆಗುತ್ತಾ, ಈ ರೀತಿಯಾದಂಥ ವಿಷಯಗಳನ್ನು ಓದ್ತೀರಾ. ನೋಡಿ, ಇದೇ ಇದರಲ್ಲಿ ಲೆಜಿಸ್ಲೇಟಿವ್ ಅಂತಂದರೆ ಶಾಸಕಾಂಗ ಸಂಬಂಧಗಳು. ಯಾವ್ಯಾವಾದ್ರೂ ಹೊಸ ಕಾನೂನು ತಂದಾಗ ಹಣಕಾಸು ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ವಾ, ಸೆಂಟ್ರಲಿಂದ ಸ್ಟೇಟಿಗೆ, ಸ್ಟೇಟಿಂದ ಸೆಂಟ್ರಲಿಗೆ, ಅದ್ಯಾವ ರೀತಿ ಆಗುತ್ತೆ. ಆಡಳಿತಾತ್ಮಕ, ಅಡ್ಮಿನಿಸ್ಟ್ರೇಟಿವ್, IAS IPS ಅಂತ ಹೇಳಿದ್ನಲ್ವಾ, ಅದನ್ನ ಕಲಿತೀರಾ ಇಲ್ಲಿ. ಅದಾದಮೇಲೆ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಇದೆ, ಸೊ ಇದನ್ನು ಕಲಿತೀರಾ. ನೆಕ್ಸ್ಟ್ ಅದಾದಮೇಲೆ ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಓದಿದ್ರಿ 19(1) ಕ್ಲಾಸ್ Gಯಲ್ಲಿ, ಫಂಡಮೆಂಟಲ್ ರೈಟ್ಸಲ್ಲಿ ಓದಿದ್ರಿ, ಆಯಿತಾ. ಆದರೆ ಇದು ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಪಾರ್ಟ್ ಆಗಿ ಟ್ರೇಡ್ ಆ್ಯಂಡ್ ಕಾಮರ್ಸಲ್ಲಿ ಅಬೌವ್ 52 ಆರ್ಟಿಕಲ್ಸ್ ಎಲ್ಲ ಬರುತ್ತೆ. ಆರ್ಟಿಕಲ್ಸ್ ಹೇಳಿದ್ರಿಗೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಓದ್ಬೇಕಾದ್ರೆ ನೋಡೋಣ. ಈಗ ಮೇಲ್ಮೇಲೆ ಮಾತ್ರ ನೋಡಿ ಸಿಲೆಬಸ್ ಕಾಪಿ ಏನು ಹೇಳ್ತಾ ಇದೆ. ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಇದೆ, ಅಧಿಕೃತ ಭಾಷೆ. ನೋಡಿ, ನಮ್ಮ ಕನ್ನಡ ಅಧಿಕೃತ ಭಾಷೆಗಳು ಅಂತ ಡಿಕ್ಲೇರ್ ಮಾಡಿದ್ದಾರೆ. 22 ಭಾಷೆಗಳನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕೆ ಸ್ಟಾರ್ಟಿಂಗ್ 14 ಇತ್ತು, ಈಗ 22 ಇದೆ. ನೀವು ನೋಟ್ಸನ್ನ ತೆಗೆದು ನೋಡಿದರೆ ಯಾವುದು ನಮ್ಮ ಕರೆನ್ಸಿ ನೋಟ್ಗಳು ಅದರಲ್ಲೆಲ್ಲ ಬರೆದಿರ್ತಾರೆ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಒಂದ್ಸಲ ನೋಡಿ, ನೀವು ಅದ್ರ ಬಗ್ಗೆನೂ ಕೂಡ ಓದ್ತೀವಿ. ಅದಾದಮೇಲೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಮುನ್ಸಿಪಾಲ್ಟಿ ಅಂತ ಏನು ಕರಿತಾ ಇದ್ದೀವಿ ನಾವೆಲ್ಲ ಈಗ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮುನ್ಸಿಪಾಲ್ಟಿ, ಇದೆಲ್ಲ 73 ಮತ್ತು 74ನೇ ಅಮೆಂಡ್ಮೆಂಟಲ್ಲಿ ಬಂದಿದ್ದು, ನಾವು ಅದನ್ನು ಓದ್ತೀವಿ. ಆರ್ಟಿಕಲ್ 370 ರದ್ದು ಮಾಡಿದ್ದಾರೆ.
ಅವ್ರಿಗೆ ಸ್ಪೆಷಲ್ ಪ್ರಾವಿಷನ್ ಇತ್ತಲ್ವಾ ಸಿಲೆಬಸ್ ತೆಗಿಬೇಕಾದ್ರೆ, ಸೊ ಅದನ್ನು ಕೂಡ ಸಿಲೆಬಸ್ ಕಾಪಿಗಿದೆ. 371 371J ಅಂತ ಕರಿತೀವಲ್ವಾ, ಗೊತ್ತಿರುತ್ತಿದೆಲ್ಲ. ಫಸ್ಟಿಗೆ ಏನಂತ ಇದ್ರು, ಹೈದರಾಬಾದ್ ಕರ್ನಾಟಕ ಅಂತ ಕರಿತಾ ಇದ್ರು, ಈಗ ಇದನ್ನ ಕಲ್ಯಾಣ ಕರ್ನಾಟಕ ಅಂತ ರೀನೇಮ್ ಮಾಡಿದ್ದಾರೆ. ಇದೇ ರೀತಿಯಾಗಿ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಇದೆ, ಮಹಾರಾಷ್ಟ್ರ, ಗೋವಾ, ಆಂಧ್ರ, ಈ ಸ್ಟೇಟ್ಗಳಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು 371A ಇಂದ ಹಿಡಿದು J ತನಕ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ಯಾವ ರೀತಿ ಪ್ರಾವಿಷನ್ಸ್ ಕೊಟ್ಟಿದ್ದೀವಿ ಅಂತ ನಾವು ಓದ್ತೀವಿ. ಓಕೆ, ಲೆಟ್ ಕಮ್ ಟು ಸೆಕೆಂಡ್ ಯೂನಿಟ್. ಓಕೆನಾ, ಫಸ್ಟ್ ಯೂನಿಟ್ ಅಷ್ಟು ಕೊಟ್ಟಿದ್ದಾರೆ. ಸೆಕೆಂಡ್ ಯೂನಿಟಲ್ಲಿ ಏನಿದೆ, ಎಕ್ಸಿಕ್ಯೂಟಿವ್ ಅಂತಿದೆ, ಅಂದರೆ ಕಾರ್ಯಾಂಗ, ಕಾರ್ಯನಿರ್ವಾಹಕ ಬಂದಿದೆ, ಇದನ್ನ ಕಾರ್ಯಾಂಗ ಅಂತ ತಗೊಳ್ಳಿ. ಏನು ಎಕ್ಸಿಕ್ಯೂಟಿವ್ಸ್ ಅಂತಂದ್ರೆ ಸೆಂಟ್ರಲ್ ಇರ್ತಾರೆ, ಸ್ಟೇಟಲ್ಲೂ ಇರ್ತಾರೆ. ಅದ್ರಲ್ಲಿ ಸೆಂಟ್ರಲ್ ಯಾರು ಇರ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ. ಸ್ಟೇಟಲ್ಲಿ ಯಾರು ಇರ್ತಾರೆ, ಗವರ್ನರ್ ಇರ್ತಾರೆ. ನೋಡಿ, ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ, ಇಲ್ಲಿ ಯಾರು ಇರ್ತಾರೆ, ಗವರ್ನರ್ ಇರ್ತಾರೆ. ಈ ಸೆಂಟ್ರಲ್ ಯಾರು ಇರ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ. ಇವರೇ ಎಕ್ಸಿಕ್ಯೂಟಿವ್ ಬಾಡೀಸು. ಓಕೆ, ಲೆಜಿಸ್ಲೇಟಿವ್ ಬಾಡಿ ಬೇರೆ. ಮತ್ತೆ ಲೆಜಿಸ್ಲೇಟಿವ್ ಬಾಡೀಸ್ ಅಂತಂದ್ರೆ ನಿಮಗೆ ಈ ಪಾರ್ಲಿಮೆಂಟು, ಅಸೆಂಬ್ಲಿ ಎಲ್ಲ ಬಂದ್ಬಿಡುತ್ತೆ. ಎಕ್ಸಿಕ್ಯೂಟಿವ್ ಬಾಡೀಸ್ ಅಂದರೆ ಆಲ್ಮೋಸ್ಟ್ ಅವರೇ ಬರ್ತಾರೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಹೈರಾರ್ಕಿ, ಗವರ್ನರು ಈ ರೀತಿ ಎಲ್ಲ ಬರುತ್ತೆ. ಅದು ನಿಮಗೆ ನಾನೆಲ್ಲ ಕ್ಲಾಸಸ್ಗಳು ಮಾಡ್ತಾ ಅರ್ಥ ಆಗ್ತಾ ಹೋಗುತ್ತೆ, ಮುಂದೆಲ್ಲ ಹೇಳ್ತಾ ಹೋಗ್ತೀನಿ. ಈಗ ಏನು ಈ ಪ್ರೆಸಿಡೆಂಟ್, ಗವರ್ನರ್ ಅಂತ ಹೇಳಿದ್ನಲ್ವಾ, ಇವ್ರದ್ದು ಏನು ಪವರು, ಇವ್ರದ್ದೇನು ಫಂಕ್ಷನು, ಕೆಲಸ ಏನೇನು ಮಾಡ್ತಾರೆ ಅಂತ ಓದ್ತೀರಾ. ಸೊ ಅದಾದ್ಮೇಲೆ ಬರುತ್ತೆ ನೋಡಿ, ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಇದೆ, ಬೈ ಕ್ಯಾಮರಲಿಸಮ್ ಅಂತ ಇದೆ, ದ್ವಿಸದನ. ಏನು ದ್ವಿಸದನ ಅಂತಂದರೆ, ನಮ್ಮ ಒಂದು ಲೋಕಸಭೆ ಅಂತಿದೆ, ಒಂದು ರಾಜ್ಯಸಭೆ ಇದೆ. ಲೋಕಸಭೆ ಕೆಳಗಡೆ ಇರುತ್ತೆ, ರಾಜ್ಯಸಭೆ ಅದ್ರ ಮೇಲೆ ಇರುತ್ತೆ, ಅದ್ರ ಮೇಲ್ಗಡೆ ಪ್ರೆಸಿಡೆಂಟ್ ಇರುತ್ತೆ. ಇದನ್ನ ತ್ರಿಭುಜ ಆಕಾರದಲ್ಲಿ ತೋರಿಸ್ತಾರೆ. ಇದನ್ನ ಎಲ್ಲದನ್ನು ಕೂಡ ಪಾಠ ಮಾಡಾಗಿದೆ. ಸೊ ಒಂದ್ಸಲ ನೀವು ತಗೊಳ್ಳಿ, ಪೇಮೆಂಟಿಂದು ಪೇಯ್ಡ್ ತಗೊಳ್ಳಿ, ನಿಮಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಕೌನ್ಸಿಲ್ಸ್ ಆಫ್ ಮಿನಿಸ್ಟ್ರಿ ಇದೆ. ಅಂತಂದರೆ ಈ ಮಿನಿಸ್ಟ್ರ್ ಎಲ್ಲ ಬರ್ತಾರಲ್ವಾ, ಪ್ರೈಮ್ ಮಿನಿಸ್ಟ್ರು, CM, ಹೆಲ್ತ್ ಮಿನಿಸ್ಟ್ರು, ಇವರೆಲ್ಲ ಬರ್ತಾರಲ್ವಾ. ಇವರೆಲ್ಲ ಯಾರಪ್ಪ ಇವ್ರಿಗೆ ಪವರ್ ಕೊಟ್ಟಿದ್ದು ಮಿನಿಸ್ಟರ್ ಆಗೋಕ್ಕೆ? ಎಷ್ಟೆಷ್ಟು ಜನ ಇರಬೇಕಪ್ಪ ಮಿನಿಸ್ಟ್ರು? ಹೇಳ್ತಾರೆ 15% ಮೇಲೆ ದಾಟಬಾರ್ದು ಅಂತಂದರೆ ಟೋಟಲ್ ಆಗಿರುವಂಥ ಇದಕ್ಕೆ ನಮ್ಮ ಎಷ್ಟು ಜನ ಅಸೆಂಬ್ಲಿಯಲ್ಲಿ ಇರ್ತಾರೆ, ಇಲ್ಲ ಪಾರ್ಲಿಮೆಂಟಲ್ಲಿ ಇರ್ತಾರೆ, 15% ದಾಟ. 15% ಅಂತಂದರೆ ಓಕೆ, 15%ಅಲ್ಲಿ ಯಾವ್ಯಾವ ರೀತಿ ಮಿನಿಸ್ಟ್ರುಗಳು ಇರ್ತಾರೆ, ಮಿನಿಸ್ಟ್ರುಗಳಂದ್ರೆ ಏನು, ಅವ್ರ ಪವರ್ಸ್ ಏನು, ಅವ್ರ ಫಂಕ್ಷನ್ ಏನು, ಹೇಗೆ ಜೊತೆಗೆ ಸೇರಿ ಕೆಲಸ ಮಾಡಬೇಕು, ಇದನ್ನೆಲ್ಲ ಸೆಕೆಂಡ್ ಯೂನಿಟಲ್ಲಿ ಓದ್ತೀರಾ. ಸೊ ನೆಕ್ಸ್ಟ್ ಥರ್ಡ್ ಯೂನಿಟಿಗೆ ಬನ್ನಿ ಅಂತಂದರೆ, ಸ್ಪೀಕರ್. ಒಂದು ಅಸೆಂಬ್ಲಿ ಆಗಲಿ ಅಥವಾ ಒಂದು ಪಾರ್ಲಿಮೆಂಟ್ ಆಗಲಿ ಒಬ್ಬರು ಕುಂತಿರ್ತಾರೆ. ಈ ರೀತಿ ನಿಮ್ಮ ಅಸೆಂಬ್ಲಿ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲೆಲ್ಲ ಮೆಂಬರ್ಸ್ಗಳು ಕುಂತ್ರೆ ಒಬ್ರು ಇಲ್ಲಿ ಕುಂತಿರ್ತಾರೆ, ಸ್ಪೀಕರ್ ಅಂತ ಕರಿತೀವಿ ಅವ್ರನ್ನ. ಈ ಜವಾಬ್ದಾರಿ ಹೊತ್ತಿರ್ತಾರೆ ಅವರು, ಸಭೆಯನ್ನ ನಡ್ಸ್ಕೊಂಡು ಹೋಗುವಂಥದ್ದು, ಕರೆಯುವಂಥದ್ದು, ಗಲಾಟೆ ಬಿಡ್ತಾರೆ, ಆಯ್ತು ಅಂತ ಏನೋ ಹೇಳ್ತಾ ಇರ್ತಾರಲ್ವಾ. ಸೊ ಅವರು, ಅದು ಜನರಲ್ ಆಗಿ ನಾ ಹೇಳ್ತಾ ಇರೋದು, ಮತ್ತು ಕಾನೂನಿನ ಭಾಷೆಯಲ್ಲಿ ಕಾನೂನಿನ ಪ್ರಕಾರ ಸ್ಟೂಡೆಂಟ್ಸ್ಗಳಾದಾಗ ನೀವು ಬೇರೆ ರೀತಿಯಲ್ಲೆಲ್ಲ ಓದ್ತಾ ಹೋಗ್ತೀರಾ. ನೋಡಿ, ಅವ್ರ ಪವರ್ಸ್ ಏನು, ಅವ್ರ ಫಂಕ್ಷನ್ಸ್ ಏನು, ಅವರಿಗಿರುವಂಥ ಸವಲತ್ತುಗಳೇನು, ಈ ರೀತಿಯಾದಂಥ ಓದ್ತೀರಾ. ಆ್ಯಂಟಿ ಡಿಫೆಕ್ಷನ್ ಲಾ ಕೂಡ ಇದೆ, ಇದು ಇಂಪಾರ್ಟೆಂಟ್, ಇದನ್ನು ಓದ್ತೀರಾ. ನೆಕ್ಸ್ಟ್ ಬರುತ್ತೆ ನಮ್ಮ ಪಾರ್ಟ್ ಜುಡಿಷಿಯರಿ, ನ್ಯಾಯಾಂಗ. ಏನು ನೀವೀಗ ಓದ್ತಾ ಇದ್ದೀರಲ್ವಾ ಕೋರ್ಟು ಕಚೇರಿ ಅಂತ, ಈ ಕೋರ್ಟು ಕಚೇರಿಯಲ್ಲಿ ನಿಮಗೆ ಸೆಂಟ್ರಲ್ ಹೇಗೆ ನಡೀತಾ ಇದೆ, ಸ್ಟೇಟಲ್ಲಿ ಹೇಗೆ ನಡೀತಾ ಇದೆ, ಅಪಾಯಿಂಟ್ ಯಾರು ಮಾಡ್ತಾರೆ, ಕೋರ್ಟಿನ ಪವರ್ ಏನು, ಕೋರ್ಟಿನ ನ್ಯಾಯಾಧಿಕಾರ ವ್ಯಾಪ್ತಿ ಏನು, ಜಡ್ಜ್ಗಳ ಟ್ರಾನ್ಸ್ಫರ್ ಹೇಗಾಗುತ್ತೆ, ಈ ಟ್ರಾನ್ಸ್ಫರ್ ಆಗೋಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರುವಂಥ ಪ್ರಾವಿಷನ್ಸ್ಗಳು ಏನು ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಯೂನಿಟ್ 4ಅಲ್ಲಿ ಏನಾದರೂ ನೀವು ಬಂದರೆ, ಅಲ್ಲಿ ಏನು ನೀವು ಸೆಂಟ್ರಲ್ ಸ್ಟೇಟು ಅಂತ ಇಲ್ಲೇನು ನೋಡ್ಕೊಂಡು ಬಂದ್ರಲ್ವಾ, ಇಲ್ಲಿ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಪ್ರಾವಿಷನ್ಸ್ಗಳು ಹೇಳಿದ್ದಾರೆ. ನೆಕ್ಸ್ಟ್ ಏನಾದರೂ ಬಂದ್ರಿ ಅಂತಂದರೆ ಯೂನಿಟ್ 4 ಎಂಟ್ರಿ ಕೊಡ್ತಾ ಇದ್ದಂಗೆ ಸಬಾರ್ಡಿನೇಟ್ ಜುಡಿಷರಿ ಅಂತ ಇದೆ. ಅಂತಂದರೆ ಈ ನಮ್ಮ ಡಿಸ್ಟಿಕ್ ಕೋರ್ಟು, ತಾಲೂಕು ಕೋರ್ಟು, ಇವ್ರುಗಳಿಗಿರುವಂಥ ಪವರ್ಸ್ಗಳೇನು, ಕಾನ್ಸ್ಟಿಟ್ಯೂಷನಲ್ಲು ಪ್ರಾವಿಷನ್ಸ್ಗಳು ಏನು, ಕಾನ್ಸ್ಟಿಟ್ಯೂಷನಲ್ ಸವಲತ್ತುಗಳು ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಕಲಿತಾರೆ ಅಂತ ಹೇಳ್ತೀನಿ ನಾನು. ಸೊ ಓಕೆ, ನೆಕ್ಸ್ಟ್ ಒಂದ್ಸಲ ಇದಾದ್ಮೇಲೆ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC KPSC ಬಗ್ಗೆ ಓದ್ತೀರಾ ಅಂತ ನಾನು ಹೇಳಿದ್ದೆ. ಈ UPSC KPSC ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಏನಿದೆ, ಇವರ ಪವರ್ಸ್ ಏನು, ಇವರ ಫಂಕ್ಷನ್ಸ್ ಏನು, ಸಿವಿಲ್ ಸರ್ವೆಂಟ್ಸ್ಗಳ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಏನಿದೆ. ಸಿವಿಲ್ ಸರ್ವೆಂಟ್ಸ್ ಅಂದರೆ ಯಾರು, IAS IPS, ಬರೀ IAS IPS ಅಲ್ಲ, IFS IRS, ಈ ರೀತಿಯಾದಂಥ ನಂಬರ್ ಆಫ್ ಸರ್ವಿಸ್ಗಳಿದೆ. ಪ್ರತಿ ವರ್ಷ ಕಾಲ್ ಮಾಡಿಬಿಟ್ಟು UPSC ಅಂತ ಎಕ್ಸಾಮ್ ಸೆಂಡ್ ಮಾಡ್ತಾರೆ, KPSC ಅಂತ ಮಾಡ್ತಾರೆ. ಸೊ ಇವರಿಗೆಲ್ಲ ಪವರ್ಸ್ ಏನು ಫಂಕ್ಷನ್ಸ್ ಇದೆ ಅಂತ. ಅದಾದ್ಮೇಲೆ ಬರುತ್ತೆ ನೋಡಿ ಎಲೆಕ್ಷನ್ ಕಮಿಷನ್. ಎಲ್ಲೇ ಎಲೆಕ್ಷನ್ ನಡೀಲಿ, ಸೆಂಟ್ರಲ್ ಆಗಲಿ, ಸ್ಟೇಟ್ ಆಗಲಿ, ಅಥವಾ ಗ್ರಾಮ ಪಂಚಾಯತಿ ಏನೇ ಎಲೆಕ್ಷನ್ ನಡೀಲಿ, ಇದೆಲ್ಲ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಇದೆ ಎಲೆಕ್ಷನ್ ಕಮಿಷನ್ಗೆ. ಇದ್ರ ಬಗ್ಗೆ ಓದ್ತೀರಾ. ಸ್ಟೇಟ್ ಲಿಯಾಬಿಲಿಟಿ ಅಂದರೆ ಏನು ಅಂತಂತಂದರೆ, ಒಂದು ಸರ್ಕಾರ ಇರುತ್ತೆ. ಈ ಸರ್ಕಾರ ಏನೋ ಒಂದು ದೇಶದ ಅಭಿವೃದ್ಧಿಗೆ ಏನೋ ಒಂದು ಸಾಲ ತಗೊಂಡಿರುತ್ತೆ. ಮುಂದೆ ಬರುವಂಥ ಇನ್ನೊಂದು ಸರ್ಕಾರ ಅಂತಂದರೆ, ಇಲ್ಲಿ ಸರ್ಕಾರ ಅಂತಂದರೆ ಪಾರ್ಟಿ ಚೇಂಜ್ ಆಗುತ್ತೆ. X ಪಾರ್ಟಿ ಇತ್ತು, Y ಪಾರ್ಟಿ ಆಯಿತು. ಉದಾಹರಣೆಗೆ ಕಾಂಗ್ರೆಸ್ ಪಾರ್ಟಿ ಇತ್ತು, BJP ಪಾರ್ಟಿ ಆಯಿತು, ಮತ್ತೆ ಕಾಂಗ್ರೆಸ್ ಪಾರ್ಟಿ ಆಯಿತು. ಈ ರೀತಿ ಆದಾಗ ಈಗ ಕಾಂಗ್ರೆಸ್ ಪಾರ್ಟಿ ಮಾಡಿದ ಸಾಲದ ಹೊರೆ BJP ಪಾರ್ಟಿ ಮೇಲೆ, BJP ಪಾರ್ಟಿ ಮಾಡಿದರೆ ಕಾಂಗ್ರೆಸ್. ಇಲ್ಲಿ ನಾನು ಯಾವುದೇ ರೀತಿ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ನಿಮಗೆ ಅರ್ಥ ಮಾಡ್ಸೋಕ್ಕಷ್ಟೇ ಮಾತಾಡ್ತಾ ಇರೋದು.
ನಮಗೆ ಮತ್ತು ಶೈಕ್ಷಣಿಕ ವಿಚಾರಗಳಿಗೆ ರಾಜಕೀಯ ಸಂಬಂಧ ಇರೋದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಕೂಡ ಯೋಚನೆ ಮಾಡಬಾರ್ದು ಸ್ಟೂಡೆಂಟ್ ಲೈಫಲ್ಲಿ. ಒಂದು ಸ್ಟೂಡೆಂಟ್ ಲೈಫ್ ಆದಮೇಲೆ ದಯವಿಟ್ಟು ಮಾಡಿ ಅದನ್ನೆಲ್ಲ, ನಾನೇನು ಬೇಡ ಅಂತ ಹೇಳಲ್ಲ. ಬಟ್ ಆ್ಯಸ್ ಎ ಸ್ಟೂಡೆಂಟ್ಸ್ ಆಗಿ ನೀವು ನಾಲೆಜ್ನ ತೊಗೊಳ್ಳಿ ಫಸ್ಟು. ಅದಾದಮೇಲೆ ಒಂದು ಸಲ ನಾಲೆಜ್ ಬಂತು ಅಂದರೆ ಇಂಟೆಲಿಜೆನ್ಸ್ ತಾನಾಗೆ ಬರುತ್ತೆ. ಒಂದು ಸಲ ಇಂಟೆಲಿಜೆನ್ಸ್ ಬಂತು ಅಂತಂದರೆ ನೀವೇನು ಅಂದ್ಕೊಳ್ತೀರಾ, ಏನು ನಿರ್ಧಾರ ಮಾಡ್ತೀರಾ, ನೀವು ತೊಗೊಳ್ಳೋ ಡಿಸಿಷನ್ಸ್ ಎಲ್ಲ ಕರೆಕ್ಟಾಗೇ ಇರುತ್ತೆ. ಸೊ ಲೆಟ್ ಇಟ್ ಔಟ್ ಆಫ್ ಸಿಲೆಬಸ್ ಟಾಪಿಕ್ಸು. ನಾವು ಮತ್ತೆ ಬ್ಯಾಕ್ ಟು ಸಿಲೆಬಸ್ಸಿಗೆ ಬರೋಣ. ಯೂನಿಟ್ 4ಅಲ್ಲಿ ಅದನ್ನು ಓದ್ತೀರಾ. ಯೂನಿಟ್ 5ದಲ್ಲಿ ಎಮರ್ಜೆನ್ಸಿ ಓದ್ತೀರಾ. ಕೇಳಿರ್ತೀರಾ 1976 ಎಮರ್ಜೆನ್ಸಿ ಹಾಕಲಾಗಿತ್ತು ಅಲ್ಲಿಂದ ಸೆಂಟ್ರಲಿಂದ. ಸೊ ಅದಾದಮೇಲೆ ಸ್ಟೇಟಲ್ಲಿ ಎಮರ್ಜೆನ್ಸಿ ಹಾಕ್ತಾರೆ. ಇವರು ಗವರ್ನರ್ನ ಇಲ್ಲಿ ಹೆಡ್ಡಾಗಿ ತೊಗೊಂಡು ಪ್ರೆಸಿಡೆಂಟು ಡೈರೆಕ್ಟಾಗಿ ಅಲ್ಲಿಂದನೇ ಮಾನಿಟರ್ ಮಾಡಿ ಸ್ಟೇಟ್ ತೊಗೊತಾರೆ. ಕರ್ನಾಟಕದಲ್ಲಿ ಸುಮಾರು ಸಲ ಹಾಕಿದ್ದಾರೆ ಎಮರ್ಜೆನ್ಸಿ. ಸೊ ಈ ರೀತಿ ಹಾಕಬೇಕಾದ್ರೆ ಯಾವ್ಯಾವ ರೀತಿ ಟೈಪ್ಸು, ಎಫೆಕ್ಟ್ಸು, ಏನೇನಿದೆ, ಅದ್ರ ಫಂಡಮೆಂಟಲ್ ರೈಟ್ಸ್ಗಳೇನಾಗುತ್ತೆ ಅಂತ ಓದ್ತೀರಾ. ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ಸ್ ಅಂತಂದರೆ ಸಂವಿಧಾನಾತ್ಮಕ ವ್ಯಾಖ್ಯಾನ. ಈಗ ಏನಾದರೂ ಒಂದು ಡಿಸ್ಪ್ಯೂಟ್ ಎದ್ದೇಳುತ್ತೆ, ಯಾವುದೋ ಒಂದು ಮಾತಿನ ಮೇಲೆ ಡಿಸ್ಪ್ಯೂಟ್ ಎದ್ದೇಳುತ್ತೆ. ಉದಾಹರಣೆ ಹೇಳಬೇಕು ಅಂತಂತಂದರೆ ಈಗ ಆರ್ಟಿಕಲ್ಲು 19 ತೊಗೊಳ್ಳಿ ಆಯಿತಾ. ಆರ್ಟಿಕಲ್ 19 ಆಗಿರ್ಬೋದು, ಇಲ್ಲ ಅಂತಂದರೆ ಆರ್ಟಿಕಲ್ಲು 13, 14 ಸಮಥಿಂಗ್ ಏನೋ ಒಂದು ಆರ್ಟಿಕಲ್ ಮೇಲೆ ನಾನು ಒಂದು ಲೈನ್ ಓದ್ತೀನಿ. ಓದ್ಬಿಟ್ಟು ನಾನೇನೋ ಅನ್ಕೊತೀನಿ, ಇನ್ನೊಬ್ಬೇನೋ ಅನ್ಕೊತಾನೆ. ಈಗ ಡಿಸೈಡ್ ಮಾಡ್ಯಾರ ಯಾರು ಆ ಲೈನ್ ಆ್ಯಕ್ಚುಲಾಗಿ ಏನು ಹೇಳಕ್ಕೆ ಹೊರಟಿದೆ ಅಂತ. ಅದನ್ನು ಇಂಟರ್ಪ್ರಿಟೇಷನ್ ಮಾಡುವಂಥದ್ದು ಫೈನಲ್ ಆಗಿರುವಂಥದ್ದು ಅಧಿಕಾರ ಕೋರ್ಟ್ ಹತ್ರ ಮಾತ್ರ. ಸೊ ಕೋರ್ಟು ಅದ್ರದ್ದು ಆ್ಯಕ್ಚುಯಲ್ ಮೀನಿಂಗನ್ನು ಹೇಳುತ್ತೆ. ಸೊ ಈ ರೀತಿಯಾದಂಥ ಕೆಲವೊಂದು ಕೇಸ್ ಲಾಸ್ಗಳ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಅಂತ ಕರೀತಾರೆ, ಇಂಟರ್ಪ್ರಿಟೇಷನ್ಸ್ ಅಂತ ಕರೀತಾರೆ. ಸೊ ಅದಾದಮೇಲೆ ಅಮೆಂಡ್ಮೆಂಟ್ಸ್, ತಿದ್ದುಪಡಿ. ಕಾನ್ಸ್ಟಿಟ್ಯೂಷನ್ನ ತಿದ್ದುಪಡಿ ಮಾಡಬಹುದಾ? ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಾ ಇದೆ 73 ಮತ್ತು 74ನೇ ತಿದ್ದುಪಡಿಯ ಪ್ರಕಾರ ಸಂವಿಧಾನನ ತಿದ್ದುಪಡಿ ಮಾಡಿಬಿಟ್ಟು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ತಂದರು ಅಂತ, ಸ್ಥಳೀಯ ಸರ್ಕಾರ ತಂದರು ಅಂತ. ಸೊ ಈ ರೀತಿ ತಿದ್ದುಪಡಿ ಮಾಡಿದ್ದಾರೆ ಅಂತಂದರೆ ಅದಕ್ಕೊಂದು ಪ್ರೊಸೀಜರ್ ಇರಬೇಕಾ, ಅದಕ್ಕೊಂದು ಮೆಥಡ್ಸ್ ಇರಬೇಕಾ, ಅದಕ್ಕೊಂದು ಟೈಮಿಂಗ್ಸ್ ಇರಬೇಕಾ, ಅದಕ್ಕೊಂದು ಚೆಕ್ ಲಿಸ್ಟ್ ಅನ್ನೋದು ಇರಬೇಕಾ. ಸೊ ಇದನ್ನೆಲ್ಲದನ್ನು ಕೂಡ ಇದರಲ್ಲಿ ಕಲಿತೀರಾ. ಯಾವ ರೀತಿ ತಿದ್ದುಪಡಿ ಮಾಡ್ಬೋದು ಸಂವಿಧಾನನ. ತಿದ್ದುಪಡಿ ಅಂತಂತಂದರೆ ಇಡೀ ಸಂವಿಧಾನನೇ ತಿದ್ದುಪಡಿ ಮಾಡೋಕ್ಕಾಗಲ್ಲ. ಸೊ ಎಷ್ಟು ಮಟ್ಟಿಗೆ ತಿದ್ದುಪಡಿ ಮಾಡ್ಬೋದು ಅಷ್ಟು ಮಾತ್ರ ಮಾಡ್ಬೋದು. ಅದೆಲ್ಲ ನೀವು ಇದ್ರಲ್ಲಿ ಕಲಿತೀರಾ. ಶೆಡ್ಯೂಲ್ಸ್ ಅಂತ ಇದೆ, 12 ಅನುಸೂಚಿಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಅನುಸೂಚಿಗಳು, ಇದು ವೇಳಾಪಟ್ಟಿ ಆಗಿದೆ. ದಯವಿಟ್ಟು ಇದನ್ನು ಅನುಸೂಚಿ ಅಂತ ತಗೊಳ್ಳಿ. ಓಕೆ, ಟ್ರಾನ್ಸ್ಲೇಷನ್ ಪಾರ್ಟಲ್ಲಿ ಅದು ಮಿಸ್ಟೇಕ್ ಆಗಿದೆ. ಸೊ ಅದಾದಮೇಲೆ ರಿವ್ಯೂ ಆಫ್ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಂತಂದರೆ ಕಾನ್ಸ್ಟಿಟ್ಯೂಷನ್ ಏನೋ ತಂದ್ವಪ್ಪ, ಈಗ ಕಾನ್ಸ್ಟಿಟ್ಯೂಷನಲಿಸಮ್ ಇದೆಯಾ, ಸಾಂವಿಧಾನಿಕತೆ ಅದರಲ್ಲಿ ಇದೆಯಾ ಅನ್ನುವಂಥ ಕಾನ್ಸೆಪ್ಟ್ ನಾನು ಒಂದ್ಸಲ ಹೇಳಿದ್ದೆ ನಿಮ್ಮ ಫಸ್ಟ್ ಸೆಮ್ಮಲ್ಲಿ. ಸೊ ಅದು ಬಿಡಿ, ಅದು ಒಂದು ವಿಷಯ ಆಯಿತು. ಈಗ ಕಾನ್ಸ್ಟಿಟ್ಯೂಷನ್ ಇದೆ ಅಂದಿದ ತಕ್ಷಣ ಕಾನ್ಸ್ಟಿಟ್ಯೂಷನ್ ಎಷ್ಟು ಮಟ್ಟಿಗೆ ವರ್ಕ್ ಮಾಡ್ತಾ ಇದೆ. ಕಾನ್ಸ್ಟಿಟ್ಯೂಷನಲ್ಲಿ ಎಲ್ರಿಗೂ ಕೂಡ ಈಕ್ವಾಲಿಟಿ ಕೊಡಬೇಕು ಅಂತ ಇದೆ. ಅದಾದಮೇಲೆ ಯಾರಿಗೂ ಕೂಡ ಧರ್ಮ ಜಾತಿ ಇದರಲ್ಲಿ ಏನೂ ಸಮಸ್ಯೆ ಮಾಡಬಾರ್ದು ಅಂತ ಇದೆ. ಅದಾದಮೇಲೆ ವ್ಯಾಪಾರದಲ್ಲಿ ವ್ಯವಸ್ಥೆ ಇರಬೇಕಂತಿದೆ. ಎಲೆಕ್ಷನ್ ಕಮಿಷನ್ನು ಅದು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕು, ಜುಡಿಷರಿ ಇಂಡಿಪೆಂಡೆಂಟ್, ಈ ರೀತಿ ಎಲ್ಲ ಕಂಡೀಷನ್ಗಳನ್ನು ಬರೆದಿಟ್ಟಿದ್ದಾರೆ. ಸೊ ಸಿಸ್ಟಮಲ್ಲಿ ಇದು ಎಕ್ಸಿಸ್ಟ್ ಇದೆಯಾ ಅನ್ನುವಂಥ ವಿಚಾರನ ತಿಳ್ಕೊಂತೀರ. ರಿವ್ಯೂ ಆಫ್ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಕೆಲಸದ ವಿಮರ್ಶೆ. ಸೊ ಈ ರೀತಿಯಾದಂಥ ಕಾನ್ಸ್ಟಿಟ್ಯೂಷನ್ ಲಾಸ್ಟು ಸಬ್ಜೆಕ್ಟ್ ಇದೆ. ಮತ್ತು ಇದಿಷ್ಟು ಸಬ್ಜೆಕ್ಟನ್ನು ಕೂಡ ಹೇಗೆ ಸರ್ ಕಲಿಯೋದು? 5 ಯೂನಿಟ್ ಇದೆ, ಬೇರೆ ಬೇರೆ ವಿಷಯಗಳಿದೆ. ನೋಡಿದರೆ ಪ್ರೈಮ್ ಮಿನಿಸ್ಟ್ರು, CM, ಮಿನಿಸ್ಟರ್ಸು, ಅದು ಇದು ಅಂತ ಹೇಳಿದ್ರೆ ಎಲ್ಲಿ ಕಲಿಯೋದು ಸರ್? ಎಲ್ಲಿ ಸಿಗುತ್ತಿದ್ರು ವೀಡಿಯೋಸ್ಗಳೆಲ್ಲ? ನೀವೇ ಅಪ್ಲೋಡ್ ಮಾಡ್ತೀರಾ? ಹೌದು, ನಾವೇ ಅಪ್ಲೋಡ್ ಮಾಡ್ತೀವಿ. ಬಟ್ ಇದು ಪೇಯ್ಡ್ ಇರುತ್ತೆ. ಸೊ ಎಷ್ಟಿರುತ್ತೆ ಸರ್ ಪೇಯ್ಡು? ಇದೆಲ್ಲ ಗೊತ್ತಾಗಬೇಕಲ್ವಾ? ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಈ ನಂಬರ್ಗೆ ಕಾಲ್ ಮಾಡಿ, ಈ ನಂಬರ್ಗಿಲ್ಲ ಅಂದರೆ ಟೆಕ್ಸ್ಟ್ ಮಾಡಿ, ಈ ನಂಬರ್ಗೆ ಟೆಲಿಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ, ಬೆಟರ್ ರಿಪ್ಲೈ ಬರುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೇ ರೀತಿಯಾದಂತಹ ನಂಬರ್ ಆಫ್ ವೀಡಿಯೋಸ್ಗಳು ಆಲ್ರೆಡಿ ಅವೈಲೇಬಲ್ ಇದೆ, ಆಕ್ಸೆಸ್ ಮಾಡ್ಕೊಳ್ಳಿ. ಓಕೆ, ಮೋರ್ ದ್ಯಾನ್ 400 ವೀಡಿಯೋಸು 6 ಸಬ್ಜೆಕ್ಟ್ಗಳು ಸೇರಿಬಿಟ್ಟು ನಿಮಗೆ ಅಪ್ಲೋಡೆಡ್ ಕೊಡ್ತೀವಿ. ಯಾವಾಗ ಇಷ್ಟ ಬರುತ್ತೆ ಅವಾಗ ನೋಡ್ಕೊಳ್ಳಿ. ನಿಮಗೆ ಬೇಜಾರಾದಾಗ ನೋಡಿ, ಆಯಿತಾ? ಒಂದು ಆರಾಮಾಗಿದ್ದಾಗ ನಿಮಗೆ ಟೈಮ್ ಸಿಕ್ಕಾಗ ನೋಡ್ಕೊಳ್ಳಿ. ಕನ್ನಡ ಇಂಗ್ಲೀಷ್ ಮೀಡಿಯಮಲ್ಲಿ ಇದೆಯಾ? 2 ಮೀಡಿಯಮಲ್ಲಿದೆ. ಎಲ್ಲ ಯೂನಿಟ್ನ ಕವರ್ ಮಾಡಿದ್ದೀವಿ. ಡೌಟ್ಸ್ನ ಕ್ಲಿಯರ್ ಮಾಡ್ತೀವಿ. 24/7 ಕಾಲ್ ಮಾಡಿ, ನಾವು ನಿಮ್ಮ ಜೊತೆಗಿರ್ತೀವಿ. ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗಳಿದ್ರೆ ದಯವಿಟ್ಟು ತೊಗೊಳ್ಳಿ. ಸಬ್ಜೆಕ್ಟ್ನ ಆರಾಮಾಗಿ ಪಾಸ್ ಮಾಡಿ. ನಿಮ್ಗೆ ಗೊತ್ತಿರುತ್ತೆ ಇದ್ರ ಇಂಪಾರ್ಟೆನ್ಸ್ ಏನು ಅಂತ, ಎಷ್ಟು ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ. ಹೌದು, ಕ್ಲಾಸಸ್ಗಳನ್ನು ಈವ್ನಿಂಗ್ ಟೈಮ್ನ ತೊಗೊತೀವಿ. ಈವ್ನಿಂಗ್ ಟೈಮ್ ಇಲ್ಲ ಬೇರೆ ಟೈಮ್ ತೊಗೊಳ್ಳಿ, ನಿಮ್ಮ ಕನ್ವೀನಿಯೆಂಟ್ ಅಂತ ನೀವು ಹೇಳಿದರೆ ನಿಮ್ಮ ಸಜೆಷನ್ ಕೂಡ ಅಕ್ಸೆಪ್ಟು ಕೂಡ ಮಾಡ್ತೀವಿ. ಈಸಿಯಾಗಿ ಹೇಗೆ ಸರ್ ಪಾಸ್ ಆಗೋದು ಅಂತ ಹೇಳ್ತೀವಿ. ಲಾಸ್ಟ್ 15 ವರ್ಷದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ ಎಕ್ಸಾಮ್ ನೆಕ್ ಮೂಮೆಂಟಲ್ಲಿ. ಸೊ ಅದಾದಮೇಲೆ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನೋದೇ ದೊಡ್ಡ ವಿಷಯ ಆಗಿರುತ್ತೆ. ಲೈಬ್ರರಿಯಲ್ಲಿ ಹೋದರೆ ಇಷ್ಟಿಷ್ಟು ದಪ್ಪ 100 ಪೇಜ್ಗಳಿರುವಂಥ 1000 ಪೇಜ್ಗಳಿರುವಂಥ ಬುಕ್ಸ್ಗಳು ಸಿಗುತ್ತೆ. ಎಷ್ಟು ಓದಬೇಕು ಎಷ್ಟು ಬಿಡಬೇಕು, ಓದಬೇಕಾದ್ರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡಿಸ್ತೀವಿ. ಫೈನಲಿ ಬರೋದೇ ನಿಮಗೆ ನೋಟ್ಸ್ ಏನು ಸರ್ ಮಾಡೋದು? ನೋಟ್ಸು ನಮ್ಮ ಕಡೆಯಿಂದ ಪ್ರೊವೈಡ್ ಆಗುತ್ತೆ ಸರ್, ನಮ್ಮ ಕಂಟೆಂಟೇ ಪ್ರೊವೈಡ್ ಆಗುತ್ತೆ. ಈ ಕಂಟೆಂಟ್ ಏನಿದೆಯಲ್ವಾ, ಏನು ನಾವು ನಿಮಗೆ ಲೈವ್ ಕ್ಲಾಸಸ್ಗಳು ಮತ್ತು ರೆಕಾರ್ಡೆಡ್ ಕ್ಲಾಸಸ್ಗಳು ಕೊಡ್ತಾ ಇದ್ದೀವಿ,
ಇದೇ ಕಂಟೆಂಟ್ ನಿಮ್ಮ ನೋಟ್ಸಲ್ಲಿ ಇರುತ್ತೆ ಸರ್. ಸೊ ನೀವೇನು ವಿಡಿಯೋ ನೋಡ್ತೀರಾ ವಿಡಿಯೋಗ್ರಾಫಿಯಲ್ಲಿ ಅದೇ ನಿಮ್ಮ ಹತ್ರ ನೋಟ್ ಸಿಕ್ತು ಅಂತಂದರೆ ನೀವು ಆರಾಮಾಗಿ ಪಾಸ್ ಆಗ್ತಿರಲ್ವಾ. ಸೊ ಸಿಂಪಲ್ ಇದೆ ಕಾನ್ಸೆಪ್ಟು, ಆರಾಮಾಗಿ ಪಾಸ್ ಆಗುವಂಥ ಪ್ರಯತ್ನ ಪಡಿ. ನೆಕ್ಸ್ಟ್ ಎಲ್ಲ ಕಾಂಟ್ರಾಕ್ಟ್ 2 ನಾನು ಹೇಳ್ತೀನಿ. ಸೊ ಜಾಸ್ತಿ ತೊಗೊಳುತ್ತೆ ಅಂತೇಳಿ ಇದನ್ನೆಲ್ಲ ಹೇಳ್ತಾ ಇಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಗಳು. ಸೊ ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದಿದೆ, ಒಂದ್ಸಲ ನೋಡ್ಕೊಳ್ಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಇದೆ ಅದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. LLBನ ಜಾಸ್ತಿ ಕಷ್ಟ ಅಂದ್ಕೊಳ್ದೆ ಈಸಿಯಾಗಿ ಪಾಸ್ ಆಗೋಕ್ಕೆ ಏನೇನು ಬೇಕು ಆ ರೀತಿಯಾಗಿ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.